ಸೊ ಇಲ್ಲಿದೆ ನೋಡಿ, ಅದ್ದೂರಿ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ತು ಮತ್ತು ಧ್ರುವ ಸರ್ಜಾ ಅವರು ಫಸ್ಟ್ ಎಂಟ್ರೆನ್ಸ್ ಅವರಿಬ್ಬರು ಭೇಟಿ ಆಗುತ್ತೆ ಈ ಜಾಗದಲ್ಲಿ. ಯಾಲಿ ಅಂತ ಅಂದರೆ ಇನ್ನೂ ಒಂದು ಅರ್ಥ ಇದೆ, ನರಸಿಂಹ ಅವತಾರ ತೆಗಿಯುತ್ತಲ್ವಾ, ಅಂದರೆ ನಾರಾಯಣ ನರಸಿಂಹನ ಅವತಾರ. ಯಾರು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತಿರೋದು ಶ್ರೀ ಭೋಗನಂದೀಶ್ವರ ಟೆಂಪಲಲ್ಲಿ. ಸೊ ಒಳಗಡೆ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ಪ್ರೊಹಿಬಿಟೆಡ್, ನಾವು ಗೊತ್ತಾಗ್ದಂಗೆ ಮಾಡ್ತಾ ಇರೋದು. ಸೊ ಅದಕ್ಕೆ ಮತ್ತೆ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ಈ ಪರ್ಟಿಕ್ಯುಲರ್ಗೆ ಈ ಟೆಂಪಲ್ಗೆ ಬಂದು ವ್ಲಾಗ್ ಮಾಡಬೇಕು. ಇಲ್ಲಿಯ ಕೆತ್ತನೆ ಬಗ್ಗೆ, ಇಲ್ಲಿ ಯಾವ ರೀತಿಯಾದಂಥ ಶಿಲೆಗಳಿವೆ, ಇದನ್ನು ಯಾರು ಸೃಷ್ಟಿ ಮಾಡಿದ್ರು, ಯಾರು ನಿರ್ಮಿಸಿದ್ರು, ಅದ್ರ ಬಗ್ಗೆ ಎಲ್ಲ ಮುಂದೆ ತಿಳಿಸ್ಕೊಡ್ತೀವಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ತೀವಿ. ನಮ್ಮ ವೈಫ್ಗೆ ಇಲ್ಲಿ ತುಂಬ ಸಂಕೋಚ ಆಗ್ತಿದೆ, ಅದಕ್ಕೆ ನನ್ನ ಕೈಲಿ ಕೊಟ್ಟಿದ್ದಾರೆ ಮಾತಾಡು ಅಂತ. ಸೊ ನೋಡೋಣ ಬನ್ನಿ, ಈ ಟೆಂಪಲ್ ಬಗ್ಗೆ ಏನು ವಿಶೇಷತೆ ಇದೆ, ಯಾವ ರೀತಿ ಕೆತ್ತನೆ ಇಲ್ಲಿದೆ ಅನ್ನೋದನ್ನ ನಾವು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀವಿ. ನಮಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ನಾವು ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಷ್ಟೇ. ಮಾತು ಕೇಳಿಸುತ್ತೆ, ಇಲ್ಲಿ ಜಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೇಳಬೇಕಂತ ಹೇಳಿದ್ರೆ ಇಲ್ಲಿನ ಆರ್ಕಿಟೆಕ್ಟ್ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ, ತುಂಬ ಡಿಫ್ರೆಂಟ್ ಆಗಿದೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ನಮಗೆ ಎಷ್ಟು ಗೊತ್ತಿದೆಯೋ ನಾವು ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀವಿ. ಆ್ಯಂಡ್ ಆದಷ್ಟು ಈ ಥರ ಐತಿಹಾಸಿಕ ಒಂದು ಹಿನ್ನೆಲೆ ಇರುವಂತಹ ದೇವಸ್ಥಾನಗಳಿಗೆ ಬನ್ನಿ, ಪೀಸ್ ಆಫ್ ಮೈಂಡ್ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಇವತ್ತು ಕಲ್ಯಾಣೋತ್ಸವ ನಡೀತದೆ ಅನಿಸುತ್ತೆ. ಫಾರ್ ಗಾಡ್ ಗ್ರೇಸ್ ನಾವು ಇಲ್ಲಿ ಬಂದಿದ್ದೀವಿ. ದೇವರ ಆಶೀರ್ವಾದದ ಜೊತೆಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಗೆ ಎಷ್ಟು ಗೊತ್ತಿದೆಯೋ ನಾವು ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇದು ಒಂದು ಫೇಮಸ್ ಶೂಟಿಂಗ್ ಸ್ಪಾಟ್ ಕೂಡ ಹೌದು. ಆಗಾಗ ಇಲ್ಲಿ ಒಳ್ಳೊಳ್ಳೆ ಶೂಟಿಂಗ್ ಕೂಡ ನಡೀತಾ ಇರುತ್ತೆ. ಮೂವೀಸು, ಸೀರಿಯಲ್ಸು ಎಲ್ಲಾನು ನಡೀತಾ ಇರುತ್ತೆ. ಧ್ರುವ ಸರ್ಜಾ ಅವರ ಫಸ್ಟ್ ಮೂವಿ, ಸೆಕೆಂಡ್ ಮೂವಿ ಇಲ್ಲಿ ಶೂಟ್ ಆಗಿದೆ. 2 ಮೂವೀಸ್ ಇಲ್ಲೇ ಶೂಟ್ ಆಗಿದೆ. ಒಂದು ಮೂವಿ ಇದೆ, ಬಹದ್ದೂರ್ದು ಇಲ್ಲಿಲ್ಲ, ಬಹದ್ದೂರ್ದಿಲ್ಲ, ಅದ್ದೂರಿದು ಮಾತ್ರ ಇಲ್ಲೇ ಇದೆ. ಆ ಲೊಕೇಶನ್ನು ನಾನು ನಿಮಗೆ ಇಲ್ಲೇ ವಿಡಿಯೋದಲ್ಲಿ ತೋರಿಸ್ತೀನಿ. ಹೌದು, ಅದ್ದೂರಿ ಇದು ಮೂವಿ ಶಾಟು. ಆ್ಯಂಡ್ ಪಕ್ಕದಲ್ಲಿ ನಾವು ವಿಡಿಯೋ ಕೂಡ ಹಾಕ್ತೀವಿ, ನಿಮಗೆ ಗೊತ್ತಾಗುತ್ತೆ ಲೊಕೇಶನ್ ಯಾವುದು ಅಂತ ಹೇಳಿ. ಲೆಟ್ಸ್ ಗೋ. ನಮಗೇನು ಗೊತ್ತಿದೆ ಆ್ಯಂಡ್ ಇಲ್ಲಿ ಡಿಫ್ರೆಂಟಾಗಿ ಏನೇನಿದೆ, ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನು ನಾವು ನಿಮಗೆ ತೋರಿಸ್ತೀವಿ. ಸೊ ಬನ್ನಿ ಹೋಗೋಣ. ಸುಂದರ ತರ ಪಿನಾಕ ಧರ ಹರ, ಸುಂದರ ತರ ಪಿನಾಕ ಧರ ಹರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಆ್ಯಕ್ಚುಲಿ ಡೀಟೇಲಿಂಗ್ ನೋಡಿ, ಫುಲ್ಲು ಕೆಳಗಡೆ ಎಷ್ಟು ನೀಟಾಗಿ ಡೀಟೇಲಿಂಗ್ ಇದೆ ಅಂತ ಹೇಳಿ. ಎಲ್ಲದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ, ಬಟ್ ಸ್ಟಿಲ್ ಆನೆಗಳಿರ್ಬೋದು. ಇದು ಬಂದು ಪರ್ಟಿಕ್ಯುಲರಾಗಿ ಇದು ಯಾಲಿ ಅಂತ ಕರೀತಾರೆ. ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸಲ್ಲೂ ಇದ್ದೇ ಇರುತ್ತೆ ಇದು. ಇಲ್ಲಿ ನೋಡಿ ಎಲಿಫೆಂಟು ಅದರ ಡೀಟೇಲಿಂಗ್ ನೋಡಿ, ಅದರ ದಂತದಿಂದ ಹಿಡಿದು ಎಷ್ಟು ನೀಟಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ ಅಂದರೆ. ಇಲ್ಲಿ ಇದು ಆ್ಯಕ್ಚುಲಿ ನಂಗೆ ಯಾವ ದೇವರು ಅಂತ ಗೊತ್ತಾಗ್ತಲ್ಲ. ಇದು ನೋಡಿ, ಶಿವ ಅಂತ ಅನ್ಸುತ್ತೆ, ರಾಕ್ಷಸನ ಸಂಹಾರ ಮಾಡ್ತಾ ಇರೋದೆ. ಮೇ ಬಿ ಶಿವತಾಂಡವನ ಇದು. ಅದರಲ್ಲೂ ಅಂದರೆ ಕಾರ್ವಿಂಗು ಮಧ್ಯ ಸ್ಪೇಸ್ ನೋಡಿ, ಎಷ್ಟು ನೀಟಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಒಳಗಡೆ ದೇವಸ್ಥಾನ ಕಾಣೋ ಥರ ಸ್ಪೇಸಿಂಗ್ ಇದೆ, ಅಷ್ಟು ಡೀಟೇಲ್ಡ್ ಕಾರ್ವಿಂಗ್ ಮಾಡಿದ್ದಾರೆ. ಈ ಸೈಡ್ ಕಾರ್ವಿಂಗ್ ಇರ್ಬೋದು, ತುಂಬ ಡೀಟೇಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗಿರೋ ಟೆಕ್ನಾಲಜಿ ಆರ್ಕಿಟೆಕ್ಚರ್ ಮುಂದೆ ಈ ಥರ ಒಂದು ಗೋಪುರಗಳು, ಈ ಥರ ಮೇಲ್ಗಡೆ ಡಿಸೈನ್ ಇರ್ಬೋದು, ಅದನ್ನೆಲ್ಲ ನಿಜವಾಗ್ಲೂ ಈಗಿನ ಆರ್ಕಿಟೆಕ್ಚರಲ್ಲಿ ಮಾಡೋದಕ್ಕೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಅದೇ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾಯಿದ್ರು. ಸೀರಿಯಸ್ ಆಗಿ ಒಂದೊಂದು ಸಲ ಶಾಕ್ ಆಗುತ್ತೆ, ಸರ್ಪ್ರೈಸ್ ಆಗುತ್ತೆ. ನಾವು ಪುಣ್ಯ ಮಾಡಿದ್ದೀವಿ ಈ ಥರ ಒಂದು ಇತಿಹಾಸ ಇರುವಂಥ ಅಥವಾ ಈ ಥರ ಸ್ಕಲ್ಪ್ಚರ್ಸ್ಗಳನ್ನ ನೋಡೋದಕ್ಕೆ. ಮತ್ತು ಅಟ್ಲೀಸ್ಟ್ ಇಷ್ಟಾದರೂ ಮೇಂಟೈನ್ ಮಾಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ತುಂಬ ಖುಷಿ ಇದೆ. ಒಳ್ಳೆ ಕಾರ್ವಿಂಗ್ಸ್ ಇದೆ, ಒಂದೊಂದು ಕಂಬನೂ ಒಂದೊಂದು ಕತೆ ಹೇಳುತ್ತೆ, ಅಷ್ಟು ಚೆನ್ನಾಗಿದೆ. ಈ ಕಂಬ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ, ಒಂದೊಂದು ಕಲ್ಲನ್ನು ಜೋಡಿಸಿರೋ ರೀತಿ ತುಂಬಾ ಚೆನ್ನಾಗಿದೆ, ತಪಸ್ಸು ಮಾಡೋ ಥರ ಇದೆ. ಇದು ನೋಡೋದಕ್ಕೆ ವಿಷ್ಣುವಿನ ಅವತಾರಗಳು ಅಂತ ಅನಿಸುತ್ತೆ. ಬ್ರಹ್ಮ ಇರ್ಬೋದು, ವಿಷ್ಣು, ಪರಶುರಾಮ, ಈ ಥರ ಆಲ್ಮೋಸ್ಟ್ ಇಲ್ಲಿ ಕೆತ್ತನೆ ಡೀಟೇಲಿಂಗ್ಸ್ ಅಷ್ಟು ನಮಗೆ ಗೊತ್ತಿಲ್ಲ. ಬಟ್ ಆದ್ರೂ ನಾವು ನಮ್ಮ ಅಂದಾಜಲ್ಲಿ ನಾವು ಹೇಳ್ತಾ ಇದ್ದೀವಿ ಅಷ್ಟೇ.
ಇಲ್ಲೂ ಆ್ಯಕ್ಚುಲಿ ಪುಟ್ಟ ಗುಡಿ ಇದೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ಬಾಗಿಲು ಹಾಕಿದ್ದಾರೆ. ಎಷ್ಟು ಚಿಕ್ಕ ಡೋರ್ ಇದೆ ಅಂತ ಅಂದರೆ ಈ ಹೇಳ್ಬೇಕಂದ್ರೆ ಏನು ಗೊತ್ತಾ, ಈ ಡೋರ್ಸ್ಗಳು ದೇವಸ್ಥಾನಗಳಲ್ಲಿ ತುಂಬ ಚಿಕ್ಕದಿರುತ್ತೆ ಅಥವಾ ತುಂಬ ಬಗ್ಗಿ ಹೋಗಬೇಕು. ಯಾಕಂದರೆ ಲೈಫಲ್ಲಿ ನಾವು ಎಷ್ಟೇ ದುಡ್ಡು ಮಾಡಿದ್ರು ಅಥವಾ ಆಸ್ತಿ ಮಾಡಿದ್ರು ಅಥವಾ ಶ್ರೀಮಂತರಾಗಿದ್ರು ಎಲ್ಲ ಅಹಂಕಾರ ಅಹಮು ಎಲ್ಲನೂ ಬಿಟ್ಟು ತಗ್ಗಿ ಬಗ್ಗಿ ಒಳಗಡೆ ಹೋಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಾಗ ಆ ಬಾಗಿಲುಗಳನ್ನ ತುಂಬ ಚಿಕ್ಕದಾಗಿ, ಗರ್ಭಗುಡಿ ಬಾಗಿಲು ಇವತ್ತಿಗೂ ಚಿಕ್ಕದಾಗಿರುತ್ತೆ. ಅಂದರೆ ನಿನ್ನ ಅಹಮು ಅಹಂಕಾರ ಎಲ್ಲನೂ ಬಿಟ್ಟು ನೀನು ತಲೆಬಾಗಬೇಕು ದೇವ್ರ ಮುಂದೆ ಅನ್ನೋದು ಇದರ ಏನು ಹೇಳ್ತಾರೆ ಅರ್ಥ ಅಷ್ಟೇ. ಅಂದರೆ ಏನಕ್ಕೆ ರೀಸನ್, ಮೇಯ್ನ್ ರೀಸನ್ ಏನು ಅಂತಂದರೆ ಚಿಕ್ಕ ಬಾಗಿಲು ಇದೇ ರೀಸನ್. ಇದು ಮೇ ಬಿ ದೇವಸ್ಥಾನದ ಹಿಸ್ಟ್ರಿ ಇರ್ಬೋದು ಅನ್ಸುತ್ತೆ. ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ. ಹಳೆಗಲ್ಲು, ವೀರ್ಗಲ್ಲು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಅದ್ರ ಮೇಲೆ ಏನೋ ಬರೆದಿದೆ, ಆದರೆ ಯಾವ ಲ್ಯಾಂಗ್ವೇಜಲ್ಲಿ ಅಂತ ಗೊತ್ತಿಲ್ಲ. ಮೇ ಬಿ ಸಂಸ್ಕೃತ ಇರ್ಬೋದು. ಡೀಟೇಲಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬಟ್ ಯಾವ ಲ್ಯಾಂಗ್ವೇಜ್ ಅಂತ ಹೇಳೋಕ್ಕಾಗಲ್ಲ. ಹಳೆಗನ್ನಡ ಇರ್ಬೋದು ಅಥವಾ ಸಂಸ್ಕೃತ ಇರ್ಬೋದು. ಇದು ಕಲ್ಲುಗಳು ಊರುಗಳಲ್ಲಿ ಅಥವಾ ಯಾವುದಾದ್ರೂ ಪೂಜೆ ಪುನಸ್ಕಾರಗಳು ಹಬ್ಬಗಳಲ್ಲಿ ನಮ್ಮಲ್ಲಿ ವೀರ್ಗಲ್ಲಿಗೆ ಪೂಜೆ ಮಾಡೋದು ಅವಾಗಿಂದನೂ ಒಂದು ಪದ್ಧತಿ ಇದೆ. ಸೊ ಅದನ್ನು ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇವಾಗಿನ ಆರ್ಕಿಟೆಕ್ಚರ್ ಹೇಗೆ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಬಟ್ ಸ್ಟಿಲ್ ಆವಾಗ ಬರೀ ಕಲ್ಲು, ಅಕ್ಕಿ ಹಿಟ್ಟು, ಸುಣ್ಣ, ಇದನ್ನು ಬೆಲ್ಲ ಬಳಸ್ಕೊಂಡು ಇಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು ಅಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಇದಕ್ಕೆ ಸಾವಿರಾರು ವರ್ಷಗಳು, ನೂರಾರು ವರ್ಷಗಳ ಇತಿಹಾಸ ಇದೆ. ಇವತ್ತು ನಾವು 10 ವರ್ಷ 15 ವರ್ಷದಿಂದ ಕಟ್ಟಿರೋ ಬಿಲ್ಡಿಂಗ್ಗಳು ಬೇಡ, 6 ತಿಂಗಳಿರೋ ಕಟ್ಟಿರೋ ಬಿಲ್ಡಿಂಗಿಗೆ ನಾವು ಇವತ್ತು ಗ್ಯಾರಂಟಿ ಕೊಡೋಕ್ಕಾಗ್ತಿಲ್ಲ. ಬಟ್ ಸಾವಿರಾರು ವರ್ಷಗಳಿಂದ ಕಟ್ಟಿರೋ ಅಂತಹ ಏನಿದೆ ಈ ಕಲ್ಲಿನ ಗೋಪುರಗಳು, ಮಂಟಪಗಳು ಅಷ್ಟು ಚೆನ್ನಾಗಿ ಒಂದಿಷ್ಟು ಏನೂ ಪ್ರಾಬ್ಲಮ್ಸ್ ಆಗದೆ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಲಿ ಅಂತ ಕರಿತೀವಿ ಇದನ್ನು. ಯಾಲಿ ಅಂತಂದರೆ ಸಿಂಹ ಯಾಲಿ ಆ ಥರನೂ ಹೇಳ್ತಾರೆ. ಅಂದರೆ ಹಾಫ್ ಬಾಡಿ ಸಿಂಹ ಥರ ಇರುತ್ತೆ, ಹಾಫ್ ಬಾಡಿ ಕುದುರೆ ಥರನೂ ಇರುತ್ತೆ. ತುಂಬ ಡಿಫ್ರೆಂಟ್ ಆಗಿರುತ್ತೆ ಯಾಲಿ ಅಂತ ಹೇಳಿದ್ರೆ. ಯಾಲಿಯಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಇದನ್ನು ಏನಕ್ಕೆ ದೇವಸ್ಥಾನಗಳ ಗೋಪುರಗಳ ಮೇಲೆ ಅಥವಾ ದೇವಸ್ಥಾನದಲ್ಲಿ ಮಂಟಪಗಳು ಅಥವಾ ಅಲ್ಲಿ ಕೆಲವೊಂದು ಕಡೆ ಇದರಲ್ಲೂ ಇದೆ, ಕಂಬಗಳಲ್ಲಿದೆ. ಏನಕ್ಕೆ ಅಂತ ಹೇಳಿದ್ರೆ ಅದೊಂಥರ ಗಾರ್ಡಿಯನ್ ಥರ, ಅಂದರೆ ಕಾವಲುಗಾರ ಅನ್ನೋ ಥರ, ದೇವಸ್ಥಾನಗಳ ಕಾವಲುಗಾರ ಅನ್ನೋ ಒಂದೇ ಒಂದು ರೀಸನಿಗೆ ಯಾಲಿ ಅನ್ನೋ ಇದನ್ನು ಬಳಸ್ತಾರೆ. ಯಾಲಿ ಅಂತ ಅಂದರೆ ಇನ್ನೂ ಒಂದು ಅರ್ಥ ಇದೆ. ನರಸಿಂಹ ಅವತಾರ ತೆಗಿಯುತ್ತಲ್ವ, ಅಂದರೆ ನಾರಾಯಣ ನರಸಿಂಹನ ಅವತಾರ ಯಾರನ್ನ ಹಿರಣ್ಯಕಶಿಪುನ ಸಂಹಾರ ಮಾಡಿದ್ಮೇಲೆ ನರಸಿಂಹ ಉಗ್ರಾವತಾರ ತಾಳ್ತಾನೆ. ಇಡೀ ಪ್ರಪಂಚವನ್ನೇ ಭೂಮಂಡಲನೇ ಅವನು ನಾಶ ಮಾಡೋದಕ್ಕೆ ಹೊರಟಿರ್ತಾನೆ. ಅಷ್ಟು ಸಿಟ್ಟು, ಅಷ್ಟು ಕೋಪ ಇರುತ್ತೆ. ಆವಾಗ ಅವನನ್ನು ಶಾಂತಗೊಳಿಸೋದಕ್ಕೆ ಅಥವಾ ಆ ಒಂದು ರೂಪನ ಎಂಡ್ ಮಾಡಬೇಕಲ್ಲ, ಅದೊಂದು ಸಂಹಾರ ಮಾಡೋದಕ್ಕೋಸ್ಕರ ಯಾಲಿ ಅನ್ನೋ ಒಂದು ಕ್ರಿಯೇಚರ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಸೊ ತುಂಬ ಕಥೆಗಳಿದೆ. ಒಂದೊಂದು ಶಾಸನದಲ್ಲಿ ಅಥವಾ ಒಂದೊಂದು ಇತಿಹಾಸದಲ್ಲಿ ಒಂದೊಂದು ಥರ ಒಂದೊಂದು ಪುಸ್ತಕಗಳಲ್ಲಿ ಬರೆದಿರುತ್ತೆ. ಯಾಲಿ ಅಂತ ಅಂದರೆ ಒಂದೊಂದು ಸಲ ಈ ಆನೆ ಮುಖನೂ ಇರುತ್ತೆ ನೋಡಿ. ಅಲ್ಲಿ ಸಿಂಹದ ಮುಖ ಇದೆ, ಆದರೆ ಆನೆ ಸೊಂಡಿಲಿದೆ. ಸೊ ಈ ಥರ ಡಿಫ್ರೆಂಟ್ ಆಗಿರೋ ಯಾಲಿಗಳಿದೆ. ಅದ್ರ ಮೇಲೆ ಯಾರೋ ಕೂತಿದ್ದಾರೆ. ಆದರೆ ಒಂದೊಂದು ಕಂಬಗಳಿಗೂ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಜಾಗಕ್ಕೂ ಒಂದು ಇತಿಹಾಸ ಇರುತ್ತೆ. ಇದೆಲ್ಲದ್ರ ಜೊತೆಗೆ ಇನ್ಫಾರ್ಮೇಷನ್ ಜೊತೆಗೆ ಇನ್ನೊಂದು ಶೂಟಿಂಗ್ ಸ್ಪಾಟ್ ಅಂತ ಹೇಳಿದ್ನಲ್ವ. ಸೊ ಇಲ್ಲಿದೆ ನೋಡಿ, ಅದ್ದೂರಿ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಮತ್ತು ಧ್ರುವ ಸರ್ಜಾ ಅವರು ಫಸ್ಟ್ ಎಂಟ್ರೆನ್ಸ್ ಅವರಿಬ್ಬರು ಭೇಟಿ ಆಗುತ್ತೆ ಈ ಜಾಗದಲ್ಲಿ. ಸೊ ಈ ವಿಡಿಯೋ ನೋಡಿರ್ತೀರ ನೀವು ಸಿನಿಮಾದಲ್ಲಿ. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಕ್ಲಿಪ್ಸ್ನ ನಾವು ಸೈಡಲ್ಲಿ ಹಾಕಿರ್ತೀವಿ. ಸೊ ಅವರಿಬ್ಬರ ಮುಖಾಮುಖಿ ಆಗುವಂಥ ಜಾಗ ಇದು. ಸುಂದರತರ ವಿನಾಕ ಹರ ಹರ ಸುಂದರತರ ವಿನಾಕ ಧರ ಹರ ಗಂಗಾಧರ ಗಜ. ಸೊ ಇಷ್ಟೊತ್ತು ನೋಡಿದ್ರಲ್ಲ, ಟೆಂಪಲ್ ಒಳಗಡೆ ಎಲ್ಲ ತೋರಿಸ್ಕೊಂಬಂದಿದ್ದೀವಿ. ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ನಾವು ಅದನ್ನೆಲ್ಲ ಲೆಕ್ಕಿಸ್ದೆ ರಿಸ್ಕ್ ತೊಗೊಂಡು ವಿಡಿಯೋ ಮಾಡಿದ್ದೀವಿ. ಎಂಟ್ರೆನ್ಸ್ಗೆ ಹೋಗೋವಾಗ ನಮಗೂ ಭಯ ಆಯಿತು, ಏನಪ್ಪ ಯಾರಾದರೂ ಫೋನ್ ಗಿನ್ನು ಕಿತ್ಕೊಳ್ತಾರ, ಇಲ್ಲಾಂದರೆ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಕೆಲವೊಂದು ಓಲ್ಡ್ ಟೆಂಪಲ್ಸಲ್ಲಿ ಇರುತ್ತೆ ರೆಸ್ಟ್ರಿಕ್ಷನ್ಸು. ನಾವು ಅದೇ ಥರ ಯೋಚನೆ ಮಾಡಿದ್ವಿ. ಬಟ್ ಅಲ್ಲಿ ಇವತ್ತು ಕಲ್ಯಾಣೋತ್ಸವ ನಡೀತಾ ಇತ್ತು. ಆ್ಯಕ್ಚುಲಿ ನಮ್ಮ ಪುಣ್ಯನೋ ಅದೃಷ್ಟನೋ ಗೊತ್ತಿಲ್ಲ, ಅಂದರೆ ದೇವರ ಆಶೀರ್ವಾದ ಅಂತಾರಲ್ಲ ಆ ರೀತಿ. ಅಂದರೆ ಪ್ಲ್ಯಾನ್ ಮಾಡಿರಲಿಲ್ಲ ಇದೆಲ್ಲ ಇರುತ್ತೆ ಅಂತ. ಯಾವುದೋ ಒಂದು ಫ್ಯಾಮಿಲಿ ಆ್ಯಕ್ಚುಲಿ ಇಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಫುಟೇಜಲ್ಲಿ ನೋಡಿರ್ತೀರ ಅಥವಾ ವಿಡಿಯೋಸ್ ನಿಮಗೆ ಹಾಕಿರ್ತೀವಿ, ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಓಕೆ ಫ್ರೆಂಡ್ಸ್, ಎಲ್ಲ ಆಯಿತು. ಇನ್ನೇನು ನೀವು ವ್ಲಾಗ್ ನೋಡಿರ್ತೀರ, ನಿಮಗೂ ಇಷ್ಟ ಆಗುತ್ತೆ. ಇನ್ನು ನಮಗೂ ಬೆಂಗಳೂರಿಗೆ ಹೋಗೋಕ್ಕೆ
ಟೈಮ್ ಆಯಿತು. ಇನ್ನು ನಾವು ಬೆಂಗಳೂರಿಗೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಗಿಪಿಂಗ್ ಇದೆ, ಕೆಲಸಗಳಿದೆ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ಕೊಡಚಾದ್ರಿ ಟ್ರೆಕ್ಕಿಂಗ್ದು. ಸೊ ನೋಡೋಣ.